ಸ್ಟಾಕ್ ಮಾರ್ಕೆಟ್ ಒಳಗೆ ಕಡಿಮೆ ಅಮೌಂಟ್ ಇಂದ್ರ ಹೆಚ್ಚು ಅಮೌಂಟ್ ಅನ್ನ ಸಂಪಾದನೆ ಮಾಡಾಕಿರುವಂತ ಒಂದು ದಾರಿ ಅಂದ್ರ ಅದ ಇಂಟ್ರಾಡೇ ಟ್ರೇಡಿಂಗ್. ಈ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರ ಏನ ಮತ್ತೆ ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಯಾವ ರೀತಿಯಾಗಿ ನೀವು ಮಾಡ್ಬೇಕನ್ನೋ ಎಲ್ಲ ವಿಷಯಗಳನ್ನ ಇಂದಿನ ಈ ವಿಡಿಯೋದ ಚರ್ಚೆ ಮಾಡೋಣ. ಮೊದಲನೇದ ತಿಳ್ಕೊತಾವ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನಂತೇಳಿ. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನಂದ್ರ ಇದ ಒಂದು ದಿನದ ಟ್ರೇಡಿಂಗ್ ಆಗೈತಿ. ಅಂದ್ರ ಮಾರ್ಕೆಟ್ ಓಪನ್ ಏನಾಗೈತಲ್ಲ 9:15ಕ್ಕ ಅಲ್ಲಿಂದ ಹಿಡಿದ 3:30 ಒಳಗ ಒಂದು ಸ್ಟಾಕ್ ಅನ್ನ ನೀವು ಬೈ ಮಾಡಿ ಅದನ್ನ ಎನಿ ಕಾಸ್ಟ್ 3:30 ಒಳಗೆ ಸೇಲ್ ಮಾಡುವಂತ ಒಂದು ಪ್ರಕ್ರಿಯೆಗೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತವ. ಸಿಂಪಲ್ ಆದ ಅರ್ಥ ಒಳಗೆ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಒಂದು ದಿನದ ಟ್ರೇಡಿಂಗ್ ಅಂತೇಳಿ ಅರ್ಥ ಕೊಡ್ತೈತಿ. ಆನಂತರ ಈ ಇಂಟ್ರಾಡೇ ಟ್ರೇಡಿಂಗ್ ಯಾವ ಕಾರಣಕ್ಕೆ ಹೆಲ್ಪ್ ಆಗೈತಿ ಮತ್ತು ಯಾವ ಕಾರಣಕ್ಕೆ ಇದ್ರೊಳಗೆ ಹೆಚ್ಚು ಅಮೌಂಟ್ ಸಿಗ್ತೈತಿ ಅಂದ್ರೆ ಇಲ್ಲೇ ನಮಗೆ ಪೈಎಕ್ಸ್ ಮಾರ್ಜಿನ್ ಸಿಗ್ತೈತಿ. ಅಂದ್ರೆ ನೀವು 100 ರೂಪಾಯಿ ಶೇರನ್ನು 20 ರೂಪಾಯಿಗೆ ಇಲ್ಲಿ ನಿಮ್ಗೆ ಸಿಗ್ತೈತಿ. ಅಂದ್ರೆ ಡಿವೈಡೆಡ್ ಬೈ ಎಷ್ಟು ಅಮೌಂಟ್ ಇರ್ತೈತಲ್ಲ ಶೇರ್ಗೆ ಡಿವೈಡೆಡ್ ಬೈ 5 ಮಾಡೋದು. ಅಂದ್ರೆ ಅಷ್ಟು ಅಮೌಂಟ್ ಒಳಗೆ ನಿಮ್ಗೆ ಶೇರ ಸಿಗ್ತೈತಿ. ನಿಮ್ಗೆ ಲಾಸ್ ಆದರೂ ಕೂಡ ಪೈಎಕ್ಸ್ ಹೋಗೋದು ಆಕೈತಿ, ನಿಮ್ಗೆ ಒಂದು ಪ್ರಾಫಿಟ್ ಆದರೂ ಕೂಡ ಪೈಎಕ್ಸ್ ಒಳಗೆ ಆಕೈತಿ. ಆದ್ದರಿಂದ ಇಲ್ಲಿ ಅಮೌಂಟ್ ಕೂಡ ಹೆವಿ ಸಿಗ್ತೈತಿ. ಮತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಹೋಗ ಆಪ್ಷನ್ ಚೈನ್ ಬಿಟ್ರೆ ಇದ್ರೊಳಗ ಅಮೌಂಟ್ ಹೆಚ್ಚಾಗೈತಿ, ಅದು ಒಂದಿದಾಕೈತಿ. ಆನಂತರ ನಾವು ಇಂಟ್ರಾಡೇ ಒಂದು ಟ್ರೇಡಿಂಗ್ದ ಸ್ಟ್ರಾಟಜಿಗಳನ್ನು ನೋಡೋದಾದ್ರೆ ಮೊದಲನೇ ಸ್ಟ್ರಾಟಜಿಯನ್ನು ತಿಳ್ಕೊಳ್ಳೋದಾದ್ರೆ ಒಂದು ಉತ್ತಮ ಸ್ಟಾಕನ್ನು ಹುಡುಕುವುದು. ಅಂದ್ರೆ ಆ ದಿನದ ಒಂದು ಉತ್ತಮ ಸ್ಟಾಕ್ಗಳನ್ನು ಹುಡುಕುವ ಮೂಲಕ ನಾವು ಇಂಟ್ರಾಡೇ ಟ್ರೇಡಿಂಗ್ ಒಳಗೆ ಬೆಟರ್ ಅಮೌಂಟನ್ನು ಗಳಿಸ್ಬೋದು. ಯಾಕಂದ್ರೆ ನಮಗೆ ಒಂದು ಚಲೋ ಸ್ಟಾಕ್ ಸಿಕ್ಕರೆ ಮಾತ್ರ ಇಂಟ್ರಾಡೇ ಒಳಗೆ ಪ್ರಾಫಿಟ್ ಆಗೋಕ್ಕೆ ಚಾನ್ಸ್ ಇರ್ತೈತಿ. ಅಂದ್ರೆ ಉದಾಹರಣೆಗೆ ಇವತ್ತು ಕೆನರಾ ಬ್ಯಾಂಕ್ ಹೈಯನ್ನು ಮಾಡ್ಕೊತ ಮೂವ್ ಆಗೈತಿ, 10 ರೂಪಾಯಿ 20 ರೂಪಾಯಿ ಮೂವ್ ಸಿಕ್ಕರೆ ಇಲ್ಲೇ ಇದರಿಂದ ಚಲೋ ಮೂವ್ ಸಿಗ್ತೈತಿ ನಮಗೆ. ಅದೇ ರೀತಿ ಒಂದು ಚಲೋ ಸ್ಟಾಕನ್ನು ಹುಡುಕುವ ಮೂಲಕ ಒಂದು ಇಂಟ್ರಾಡೇ ಒಳಗೆ ಪ್ರಾಫಿಟನ್ನು ಮಾಡ್ಬೋದು. ಆನಂತರ ಎರಡನೇ ಸ್ಟ್ರಾಟಜಿ ಅಂದ್ರೆ ಟೈಮಿಂಗ್. ಅಂದ್ರೆ ಯಾವ ಟೈಮ್ ಒಳಗೆ ಒಂದು ಸ್ಟಾಕ್ ಮಾರ್ಕೆಟ್ ಹೋಗೋ ವರ್ಟಾಲಿಟಿ ಹೈ ಇರ್ತೈತಲ್ಲ, ಅಂದ್ರೆ ಈಗ ನಾವು ಸ್ಟಾಕ್ ಮಾರ್ಕೆಟ್ ಒಂದು ಓಪನ್ ಆದ ತಕ್ಷಣ 9:15ರಿಂದ 9:30 ಮಟ ಒಂದು ಮಾರ್ಕೆಟ್ ಹೋಗೋ ಹೈ ಮೂವ್ ಸಿಗ್ತೈತಿ. ಆನಂತರ ಕ್ಲೋಸ್ ಟೈಮ್ ಅಂದ್ರೆ 3:30 ಅಂದ್ರೆ ಈಗ ಆಲ್ಮೋಸ್ಟ್ ಆಗಿ 2:30ರಿಂದ 3:30 ಮಟ ಈ ಒಂದು ತಾಸು ಏನೈತಲ್ಲ ಇಲ್ಲಿ ಕೂಡ ಹೈ ವರ್ಟಾಲಿಟಿಯನ್ನು ನೋಡ್ತೇವೆ. ಅಂದ್ರೆ ಒಂದು ಕ್ಯಾಂಡಲ್ಸ್ಗಳು ಬಿಗ್ ಕ್ಯಾಂಡಲ್ಸ್ಗಳು ಆಗೋದನ್ನು ನೋಡ್ತೇವೆ. ಈ ಟೈಮ್ ಒಳಗೆ ಇಂಟ್ರಾಡೇ ಒಳಗೆ ನಾವು ಈ ಟೈಮ್ ಒಳಗೆ ಏನಿರ್ತೈತಲ್ಲ ಪ್ರತಿ ಒಂದು ಸ್ಟಾಕು ಅಂದ್ರೆ ಅವುಗಳ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಇದೇ ಟೈಮ್ ಒಳಗೆ ಕೊಡ್ತಿರ್ತಾವೆ. ಈ ಟೈಮ್ ಒಳಗೆ ನಾವು ಒಂದು ಇಂಟ್ರಾಡೇ ಟ್ರೇಡಿಂಗನ್ನು ಮಾಡಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ನಮ್ಗೆ ನೋಡಕ್ಕೆ ಸಿಗ್ತೈತಿ. ಮತ್ತು ಆನಂತರ ಮೂರನೇ ಒಂದು ಸ್ಟ್ರಾಟಜಿಯನ್ನು ನೋಡೋದಾದ್ರೆ ಒಂದು ಸ್ಕ್ಯಾಲ್ಪಿಂಗ್ ಮಾದರಿಯ ಟ್ರೇಡಿಂಗನ್ನು ಮಾಡಬೇಕಾಗೈತಿ ನಾವು. ಅಂದ್ರೆ ಸ್ಕ್ಯಾಲ್ಪಿಂಗ್ ಅಂದ್ರೆ ಏನ, ಒಂದು ಬಿಗ್ ಅಮೌಂಟ್ ಏನು ಒಂದು ಬಿಗ್ ಕ್ಯಾಂಡಲ್ ಆದ್ರೆ ಎಕ್ಸಿಟ್ ಆಗಿಬಿಡ್ತಾರೆ ಇವರು. ಅಂದ್ರೆ 5 ನಿಮಿಷ ಒಳಗೆ ತಮ್ಮ ಇದಾದ್ರೆ ಎಕ್ಸಿಟ್ ಹಾಕಾರು. ಅದೇ ರೀತಿ ಇಂಟ್ರಾಡೇ ಒಳಗೆ ಕೂಡ ಒಮ್ಮೆ ನಿಮ್ಗೆ ಏನಾರ ಬಿಗ್ ಪ್ರಾಫಿಟ್ ಬಂದ್ರೆ ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗಿಬಿಡ್ರಿ. ಭಾಳ ದೊಡ್ಡ ಬಿಗ್ ಪ್ರಾಫಿಟ್ಗೆ ಕೈ ಹಾಕಕ್ಕೆ ಹೋಗ್ಬೇಡ್ರಿ, ಅದರ್ವೈಸ್ ಲಾಸನ್ನು ಅನುಭವಿಸ್ಬೇಕಾಕೈತಿ. ಆದ್ದರಿಂದನೇ ಸ್ಕ್ಯಾಲ್ಪಿಂಗ್ ಮಾದರಿಯ ಟ್ರೇಡಿಂಗನ್ನು ಇಂಟ್ರಾಡೇ ಮಾಡಿದ್ರೆ ಬೆಟರ್ ಇದಾಕೈತಿ. ಅಂದ್ರೆ ಅಮೌಂಟ್ ಹೆವಿಯಾಗಿ ಬರ್ತೈತಿ. ಆನಂತರ ಮತ್ತೊಂದು ಸ್ಟ್ರಾಟಜಿಯನ್ನು ನೋಡೋದಾದ್ರೆ ಇದು ಬೆಸ್ಟ್ ಸ್ಟ್ರಾಟಜಿ ಮತ್ತು ಎಲ್ಲರೂ ಇದನ್ನು ಆಲ್ಮೋಸ್ಟ್ ಆಗಿ ಅಪ್ಲೈ ಮಾಡ್ತಾರೆ. ಒಂದು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಒಳಗೊಂಡಂಥ ಸ್ಟ್ರಾಟಜಿ ಇದಾಗೈತಿ. ಅದು ಏನಪ್ಪ ಅಂದ್ರೆ ಯಾವುದೋ ಸ್ಟಾಕನ್ನು ನೀವು ಬೈ ಮಾಡೋಕ್ಕಿಂತ ಮೊದಲ ಅದರ ಬಗ್ಗೆ ಪ್ರೀವಿಯಸ್ ನಾಲೆಜನ್ನು ಹೊಂದಿರಬೇಕಾಗೈತಿ. ಅಂದ್ರೆ ಆ ದಿನ ಆ ಸ್ಟಾಕಿನ ಬಗ್ಗೆ ಯಾವ್ದಾರ ಪಾಸಿಟಿವ್ ನ್ಯೂಸ್ ಬಂದಿತ್ತು ಏನೋ ನೆಗೆಟಿವ್ ನ್ಯೂಸ್ ಬಂದಿತ್ತು ಏನಂತ ತಿಳ್ಕೊಬೇಕಾಗೈತಿ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮ್ಯಾಗ ನ್ಯೂಸ್ಗಳು ಇಂಪ್ಯಾಕ್ಟ್ ಭಾಳ ಆಕೈತಿ. ಅದ ಕಾರಣಕ್ಕೆ ಆ ನ್ಯೂಸನ್ನು ತಿಳ್ಕೊಂಡ ಮೂಲಕ ಇಂಟ್ರಾಡೇ ಟ್ರೇಡಿಂಗ್ ಮಾಡಿದ್ರೆ ಬೆಟರ್ ಆಗಿ ಅಮೌಂಟನ್ನು ಗಳಿಸುವ ಚಾನ್ಸಸ್ ಕೂಡ ಬಹಳ ಇರ್ತೈತಿ. ಇದು ಕೂಡ ಒಂದು ಬೆಸ್ಟ್ ಸ್ಟ್ರಾಟಜಿ ಆಗೈತಿ. ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ನಾವು ಇಂಟ್ರಾಡೇ ಒಳಗೆ ಟ್ರೇಡಿಂಗ್ ಮಾಡೋರೆಲ್ಲ ಈ ಸ್ಟ್ರಾಟಜಿನ ಯೂಸ್ ಮಾಡ್ಕೋತಾರೋ. ಅಂದ್ರೆ ಯಾವುದೇ ರೀತಿಯ ನೆಗೆಟಿವ್ ನ್ಯೂಸ್ ಬಂದ್ರೆ ಆ ಸ್ಟಾಕ್ ಕಡೆ ಹೋಗೋದಂಗ, ಒಂದು ಪಾಸಿಟಿವ್ ನ್ಯೂಸ್ ಬಂದ್ರೆ ಆ ಸ್ಟಾಕನ್ನು ಬಿಡದಂಗ, ಆ ರೀತಿ ಒಳಗೆ ಇಂಟ್ರಾಡೇ ಒಳಗೆ ನಾವು ಪ್ರಾಫಿಟನ್ನು ಗಳಿಸ್ಬೋದು. ಇವೆಲ್ಲ ಆಗಿದ್ದು ಬಿಗಿನರ್ಸ್ ಲೆವೆಲ್ ಒಳಗೆ ಈ ಒಂದು ಪ್ರಾಫಿಟನ್ನು ಮಾಡುವಂಥ ಸ್ಟ್ರಾಟಜಿಗಳ. ಆನಂತರ ಮುಂದಿನ ದಿನಗಳೊಳಗೆ ಇದಕ್ಕಿಂತ ಬೆಟರ್ ಸ್ಟ್ರಾಟಜಿ ಅಂದ್ರೆ ಪ್ರತಿಯೊಂದು ಕ್ಯಾಂಡಲ್ ಆದ ನಂತರ ನೀವು ಯಾವ ರೀತಿಯಾಗಿ ಟ್ರೇಡಿಂಗನ್ನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಟ್ರೇಡಿಂಗ್ ಮಾಡುವ ಮೂಲಕ ನೀವು ಹೆಚ್ಚು ಅಮೌಂಟನ್ನು ಸಂಪಾದನೆ ಮಾಡ್ಬೋದು ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸೋಣ. ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ.